ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಶಿರಾ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಮ್ಮ ಕಾಂಗ್ರೆಸ್ ಪಕ್ಷರಾದ ಸಹೋದರರಾದ ಜಿಶಾನ್ ಮೊಹಮ್ಮದ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಎಲ್ಲ ಶಿರಾ ಜನತೆಯ ಪರವಾಗಿ ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ನಿಜವಾಗ್ಲೂ ಒಬ್ಬ ಅರ್ಹ ನಿಷ್ಠಾವಂತ ಕಾಂಗ್ರೆಸ್ಸಿಗನಿಗೆ ಈ ಒಂದು ಹುದ್ದೆ ಸಿಕ್ಕಿರೋದು ನಮಗೆಲ್ಲ ಭಾಳ ಸಂತೋಷದ ವಿಚಾರ. ಇವರ ತಂದೆಯವರಾದಂಥ ದಿವಂಗತ ಅಲ್ಲಾ ಬಕಾಶ್ ಪ್ಯಾರ್ ಅವರು ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ. ಅವರು ಹಿಂದಿನಿಂದನೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸಿಪಾಯಿಯಾಗಿ ದುಡಿದಿದ್ರು. ಅಂಥ ಪ್ಯಾರು ಸಾಹೇಬರ ಪುತ್ರರಾದ ಜಿಶಾನ್ ಅವರಿಗೆ ಇವಂಥ ಒಂದು ಅವಕಾಶ ಒಲಿದು ಬಂದಿದೆ. ಭಗವಂತ ಅವರಿಗೆ ಉತ್ತಮ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಶೋಷಿತರ ಪರವಾಗಿ, ಎಲ್ಲ ಸಾರ್ವಜನಿಕರಿಗೆ ಉತ್ತಮವಾದಂಥ ಈ ನಗರಸಭೆಯಲ್ಲಿ ಕೆಲಸ ಮಾಡಿಕೊಡ್ತಾರೆ. ಆ ನಂಬಿಕೆ, ವಿಶ್ವಾಸ ಕೂಡ ನನ್ನಲ್ಲಿದೆ. ಯಾಕಂದರೆ ನಾನು ಅವ್ರ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಅವರೆಲ್ಲ ಸಹೋದರರಲ್ಲೂ ಅಲ್ಲಿ ಬಹಳ ಜನಪರವಾದ ಕಾಳಜಿ ಇದೆ. ಬಹುಶಃ ಅವ್ರ ವಾರ್ಡ್ಗಳು ನೀವು ಹೋಗಿ ನೋಡ್ಬೋದು. ಅವ್ರು ಯಾವ ರೀತಿ ಬಡವರಿಗೆ ಸ್ಪಂದಿಸಿದ್ದಾರೆ, ಯಾವ ರೀತಿ ಕೆಲಸ ಮಾಡಿದ್ದಾರೆ. ಅವ್ರು ಯಾವತ್ತೂ ಅಧಿಕಾರನ ಅಹಂಕಾರ ಅಂತ ಅವ್ರ ಕುಟುಂಬದವ್ರು ಯಾವತ್ತೂ ತಿಳ್ಕೊಂಡಿಲ್ಲ. ಅಧಿಕಾರ ದೇವರು, ಭಗವಂತ ನಮಗೆ ಕೊಟ್ಟಿರೋ ಒಂದು ಅವಕಾಶ ಅಂತ ಹೇಳಿ ಬಡವರು ಸೇವೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಖಂಡಿತ ಉತ್ತಮವಾದ ಕೆಲಸ ಮಾಡ್ತಾರೆ ಅಂತ ನನಗಂತೂ ವಿಶ್ವಾಸ ಇದೆ. ಅತ್ಯಂತ ಸಂತೋಷವಾಗಿದೆ. ಅವರ ಆಯ್ಕೆಗೆ ನೆರವಾದಂತಹ ನಮ್ಮ ಶಾಸಕರು ಮತ್ತು ದೆಹಲಿ ವಿಶೇಷ ಪ್ರತಿನಿಧಿಯಾದ TDV ಜಯಚಂದ್ರ ಸಾಹೇಬರು, ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಅದೇ ವಿಧಾನ ಪರಿಷತ್ ಸದಸ್ಯರಾದ DT ಶ್ರೀನಿವಾಸ್ನವರು ಹಾಗೂ ನಮ್ಮೆಲ್ಲ ನಗರಸಭಾ ಸದಸ್ಯರು ಯಾರು ಈ ಒಂದು ಅತ್ಯಂತ ದೊಡ್ಡ ಬಹುಮತದಿಂದ ಇವತ್ತು ಜಿಶಾನ್ ಅವ್ರಿಗೆ ಆಯ್ಕೆ ಮಾಡಿದ್ದಾರೆ, ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸ್ತೀನಿ. ಮತ್ತೊಮ್ಮೆ ಶುಭ ಹಾರೈಸ್ತೀನಿ. ದೇವರು ಅವರಿಗೆ ಈ ಅಧಿಕಾರವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಮಾತು ಮುಗಿಸ್ತೇನೆ. ಶಿರಾ ನಗರಸಭೆಯ ನೂತನ ಅಧ್ಯಕ್ಷರಾಗಿರುವಂಥ ಮೊಹಮ್ಮದ್ ಜಿಶಾನ್ ಅವರಿಗೆ ಎಲ್ಲ ನಾವು ನಾಮಿನಿ ಸದಸ್ಯರು ಹಾಗೂ ಎಲ್ಲ ಶಿರಾ ಜನತೆಯ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತಿದ್ವಿ. ಹಾಗೂ ನಮ್ಮ ಮಡಿವಾಳ ಸಮುದಾಯ ಇದರಿಂದಲೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ನನಗೆ ನೂತನವಾಗಿ ನನ್ನ ಅಧ್ಯಕ್ಷ ಮಾಡಿರುವ ಈ ರಾಜ್ಯದ ಹಿರಿಯ ರಾಜಕಾರಣಿ ನಮ್ಮ ನಾಯಕರಾದಂಥ TB ಜಯಚಂದ್ರ ಸಾಹೇಬರಿಗೆ ಮತ್ತು ಅದನ್ನು ಧನ್ಯವಾದ ಹೇಳ್ತೀನಿ. ಆಮೇಲೆ MLC ಆದ DT ಶ್ರೀನಿವಾಸ್ ಸಾಹೇಬರು, ಆಮೇಲೆ ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳಿಗೂ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಇದು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಎಲ್ಲ ಟೌನ್, ಎಲ್ಲ 31 ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆ ಐತೆ ಎಲ್ಲ ನಾನು ಪ್ರತಿ ವಾರ್ಡ್ಗೂ ನಾನೇ ಖುದ್ದಾಗಿ ವಿಸಿಟ್ ಮಾಡಿ ಅದು ಮಾಡ್ತೀನಿ. ಅದು ನಾನು ಮಾಡಬೇಕು. ಅದು ನಾನು ಧರ್ಮ. ಅದು ಎಲ್ಲ 31 ಸದಸ್ಯರುಗಳು, ಎಲ್ಲ 30 ವಾರ್ಡ್, 31 ವಾರ್ಡ್ಸ್ ಎಲ್ಲ ಹೋಗಿ ಖುದ್ದಾಗಿ ಭೇಟಿ ಮಾಡಿ ಏನೇನು ವಾರ್ಡ್ಗಳಿಗೆ ಸಮಸ್ಯೆ ಇದ್ದಾವೆ, ಏನೇನು ಮಾಡಬೇಕು ಎಲ್ಲ ಖಂಡಿತ ಮಾಡ್ತೀನಿ. ಆಮೇಲೆ ಇನ್ನೊಂದು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಹರಿಸ್ಬೇಕಾಗಿದೆ. ಫಸ್ಟ್ ಪ್ರೆಸೆಂಟ್ ನಾವು ಸ್ವಚ್ಛತೆ ಕೊಡ್ತೀವಿ. ಆಮೇಲೆ ಡೆವಲಪ್ಮೆಂಟ್ಸು, ರೋಡ್ ಇರಲಿ, ಚರಂಡಿ ಇರಲಿ, ಏನೇನೈತೆ ಪೆಂಡಿಂಗ್ ಕೆಲಸ ಎಲ್ಲ ನಾನು ಖುದ್ದಾಗಿ ವಿಸಿಟ್ ಮಾಡಿ, ನಾನು ಆಫೀಸ್ನಲ್ಲಿ ಕುತ್ಕೊಂಡ್ರೆ ಕೆಲಸ ಆಗಲ್ಲ. ಯಾಕಂದರೆ ಆಫೀಸ್ನಲ್ಲಿ ಕುತ್ಕೋಬೇಕು, ಜಾಸ್ತಿ ಕುತ್ಕೋಬಾರ್ದು. ಡೈರೆಕ್ಟ್ ಎಲ್ಲಿ ಸಮಸ್ಯೆ ಐತೆ ಅಲ್ಲಿ ಹೋದ್ರೇ ಅದು ನಮಗೆ ಅದೇನು ಮಾಡಬೇಕು ಅಂತ ಗೊತ್ತಾಗೋದು. ನಾನು ಆಫೀಸ್ನಲ್ಲಿ ಕುತ್ಕೊಂಡ್ರೆ ಯಾರು ಕೇಳಿದ್ರು ಅದು ಸಮಸ್ಯೆ ಅದು ಬಗೆಹರಿಸಲ್ಲ. ಡೈರೆಕ್ಟ್ ಅಲ್ಲಿ ಸ್ಪಾಟ್ಗೆ ಹೋಗ್ಬೇಕು. ಸ್ಪಾಟ್ಗೆ ಹೋಗಿದ್ರೇ ಅದು ಕೆಲಸ ಏನು ಮಾಡಬೇಕು ಅಂತ ನಮಗೂ ಒಂಚೂರು ಐಡಿಯಾ ಬರೋದು. ಆಮೇಲೆ ನಮ್ಮ ನಾಯಕರಿದ್ದಾರೆ ಜಯಚಂದ್ರ ಸಾಹೇಬರು, ಅವ್ರ ಡೈರೆಕ್ಷನ್ ಏನು ಹೇಳ್ತಾರೆ ಆ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ನಮಸ್ತೆ.